ಹಲೋ ಫ್ರೆಂಡ್ಸ್, ರಮ್ಯಾಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಬಂದಿದ್ದು ಬಹಳ ಹೆಲ್ದಿಯಾದ ಡ್ರೈ ಫ್ರೂಟ್ಸ್ ಗಳಲ್ಲಿ ಒಂದಾದ ಒಣ ದ್ರಾಕ್ಷಿಯನ್ನು ನಮಗೆ ಮನೆಯಲ್ಲಿ ಹೇಗೆ ಸುಲಭವಾಗಿ ಮಾಡಬಹುದು ಅಂತ ನಿಮ್ಗೆ ಕೂಡ ಶೇರ್ ಮಾಡೋಕೆ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಅದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಾಗಿ ನಾನಿಲ್ಲಿ ಫ್ರೆಶ್ ಆದ ಹಣ್ಣಾದ ಈ ತರದ ಹಸಿರು ದ್ರಾಕ್ಷಿಯನ್ನು ತಗೊಂಡಿದ್ದೇನೆ. ಅದನ್ನು ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಳ್ಬೇಕು. ಆಮೇಲೆ ನಾವು ಈ ತರ ಬಿಡಿ ಬಿಡಿಯಾಗಿ ಮಾಡಿಕೊಂಡು ಒಂದು ಪಾತ್ರಕ್ಕೆ ಹಾಕೋಣ. ದ್ರಾಕ್ಷಿ ಹಣ್ಣನ್ನು ನಾವು ನೀರಿನಿಂದ ತೊಳೆಯುವಾಗ ನೀರಿಗೆ ಸ್ವಲ್ಪ ಉಪ್ಪು ಕೂಡ ಹಾಕೊಂಡು ತೊಳ್ಕೊಳ್ಳಿ. ಆಗ ಎಕ್ಸ್ಟ್ರಾ ಕೆಮಿಕಲ್ ಎಲ್ಲ ಇರೋದೆಲ್ಲ ಹೋಗುತ್ತೆ. ನೋಡಿ, ಈಗ ಬಿಡಿ ಬಿಡಿಯಾಗಿ ಮಾಡಿ ಆಗಿದೆ. ಇನ್ನು ನಾವು ಈ ತರದ ಇಡ್ಲಿ ತಟ್ಟೆಯನ್ನು ತೆಕ್ಕೊಂಡು ಅದರ ಮೇಲೆ ಈ ತರ ಇಡ್ತಾ ಬನ್ನಿ. ಕೆಲವು ಜನರಿಗೆ ಹಸಿ ದ್ರಾಕ್ಷಿಯನ್ನು ಹಾಗೆ ತಿಂದ್ರೆ ಶೀತ, ಕೆಮ್ಮು, ದೊಂಡೆ ನೋವೆಲ್ಲ ಬರೋಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಇರುವವರು ಈ ತರ ಮಾಡ್ಕೊಂಡು ತಿನ್ನಿ, ಯಾವುದೇ ಪ್ರಾಬ್ಲಮ್ ಬರಲ್ಲ. ನೋಡಿ, ಇನ್ನು ಒಂದು ಇಡ್ಲಿ ಪಾತ್ರ ತಕೊಂಡು ಅದಕ್ಕೆ ಅಡಿಯಲ್ಲಿ ನೀರು ಹಾಕಿದ್ದೇನೆ. ಆಮೇಲೆ ತಟ್ಟೆಯನ್ನಿಟ್ಟು ಇನ್ನು ಬಿಸಿ ಆಗ್ಲಿಕ್ಕೆ ಇಡೋಣ. ಈಗ ನೋಡಿ, ನೀರೆಲ್ಲ ಚೆನ್ನಾಗಿ ಕುದಿಯೋಕೆ ಸ್ಟಾರ್ಟ್ ಆಗಿದೆ, ನೀರಾವಿ ಬರೋಕೆ ಸ್ಟಾರ್ಟ್ ಆಗಿದೆ. ಆ ಟೈಮ್ನಲ್ಲಿ ನಾವು ಒಂದೊಂದಾಗಿ ಈ ತಟ್ಟೆಯನ್ನೆಲ್ಲ ಇಡ್ತಾ ಬರೋಣ. ಎಲ್ಲಾ ತಟ್ಟೆಯನ್ನು ಇಟ್ಟ ನಂತರ ಮುಚ್ಚಳವನ್ನು ಮುಚ್ಚಿ 5 ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸಿದ್ರೆ ಸಾಕು. ಜಾಸ್ತಿ ಹೊತ್ತು ಬೇಯಿಸೋಕೆ ಹೋಗಬೇಡಿ. 5 ನಿಮಿಷ ಆಗಿದೆ ನೋಡಿ, ದ್ರಾಕ್ಷಿ ಹಣ್ಣಿನ ಕಲರ್ ಎಲ್ಲ ಚೇಂಜ್ ಆಗಿದೆ. ಇಷ್ಟು ಬೇಯಿಸಿದ್ರೆ ಸಾಕು. ಜಾಸ್ತಿ ಬೇಯಿಸೋಕೆ ಹೋದ್ರೆ ಅದು ಒಡೆದು ಹಾಳಾಗತ್ತೆ. ಇನ್ನು ನಾವು ಇದನ್ನು ಕ್ಲೀನ್ ಆದ ಒಂದು ಬಟ್ಟೆ ತೆಕ್ಕೊಂಡು ಅದರ ಮೇಲೆ ಈ ತರ ಹಾಕ್ತಾ ಬರೋಣ. ಮುದ್ದೆ ಮುದ್ದೆಯಾಗಿ ಹಾಕೋಕೆ ಹೋಗಬೇಡಿ, ಈ ತರ ಬಿಡಿ ಬಿಡಿಯಾಗಿ ಹಾಕಿ. ಬಟ್ಟೆಯನ್ನು ಒಮ್ಮೆ ಈ ತರ ಮುಚ್ಚಿ, ಎಕ್ಸ್ಟ್ರಾ ನೀರೆಲ್ಲ ಇದ್ರೆ ಒಮ್ಮೆ ಈ ತರ ಪ್ರೆಸ್ ಮಾಡಿ ತೆಗೀರಿ. ಜಾಸ್ತಿ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ. ಇನ್ನಿದನ್ನು ನಾವು ಬಿಸಿಲಿನಲ್ಲಿ ಒಣಗಿಸಬೇಕು. 2 ದಿನ ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸೋಣ. ಬಿಸಿಲಿನಲ್ಲಿ ಒಣಗಿಸುವಾಗ ಬಟ್ಟೆಯನ್ನು ಮುಚ್ಚಿ ಒಣಗಿಸಬೇಡಿ. ಬಟ್ಟೆಯನ್ನು ಈ ತರ ತೆಗೆದ ನಂತರ ಒಣಗಿಸೋಕೆ ಇಡಿ. ಬರೀ 2 ದಿನ ಸಾಕು. ಈಗ ನೋಡಿ ನಮ್ಮ ದ್ರಾಕ್ಷಿ ಯಾವ ರೀತಿ ಬಂದಿದೆ ಅಂತ. ಅಂಗಡಿಯಿಂದ ತೆಗೆಯುವ ಅದೇ ರೀತಿಯಲ್ಲಿಯೇ ನಮಗೆ ಒಣ ದ್ರಾಕ್ಷಿ ಸಿಕ್ಕುತ್ತೆ. ತುಂಬಾನೇ ಸುಲಭ ವಿಧಾನ ಇದು. ನೀವು ಕೂಡ ಇದೇ ತರ ಟ್ರೈ ಮಾಡಿ ನೋಡಿ. ಒಣಗಿದ ನಂತರ ಈ ತರ ಬಾಟ್ಲಲ್ಲಿ ಹಾಕಿಟ್ರೆ ಹಾಳಾಗೋದಿಲ್ಲ. ನಿಮ್ಮೆಲ್ಲರ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಲಿಕ್ಕೆ ಮರಿಬೇಡಿ. ಇವತ್ತಿನ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇನ್ನೊಂದು ವೆರೈಟಿ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಬೈ ಬಾಯ್. ಥ್ಯಾಂಕ್ ಯು.